ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಡಿಗೆ ಭಟ್ಟರು ಬೇಬಿ ಕಾರ್ನ್ ಮಂಚೂರಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದಾರೆ. ಟೊಮೆಟೊ ಸಾಸನ್ನಾಗಲಿ ಸೋಯಾ ಸಾಸನ್ನಾಗಲಿ ಅವರಲ್ಲಿ ಬಳಸ್ತಾ ಇಲ್ಲ. ತುಂಬಾನೇ ಸಿಂಪಲ್ ಆಗಿ ಕೆಲವೇ ಐಟಮ್ ಅನ್ನ ಬಳಸ್ಕೊಂಡು ಈ ಒಂದು ಮಂಚೂರಿಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 kg ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಕಪ್ ಅಳತೆಯಲ್ಲಿ ಆದ್ರೆ 1 ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಬೇಕು. ಇಲ್ಲಿ ಅರ್ಧ kg ಆಗುವಷ್ಟು ಚಿರೋಟಿ ರವೆಯನ್ನ ಹಾಕ್ತಾ ಇದ್ದಾರೆ. ಬನ್ಸಿ ರವೆ ಅಥವಾ ಉಪ್ಪಿಟ್ಟಿಗೆ ಬಳಸುವ ರವೆಯನ್ನ ಹಾಕಬಾರ್ದು, ಚಿರೋಟಿ ರವೆಯನ್ನೇ ಇಲ್ಲಿ ಬಳಸಬೇಕು. ತುಂಬಾನೇ ಗರಿ ಗರಿಯಾಗಿ ಬರ್ತದೆ ಕಾರ್ನ್ ಫ್ಲೋರ್ ಮತ್ತೆ ಈ ರೀತಿ ಚಿರೋಟಿ ರವೆಯನ್ನೆಲ್ಲ ಹಾಕಿದಾಗ. ನಂತರ ಇಲ್ಲಿ 1 kg ಆಗುವಷ್ಟು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದಾರೆ. 1 ಕಪ್ ಕಾರ್ನ್ ಫ್ಲೋರ್, ಅರ್ಧ ಕಪ್ ಚಿರೋಟಿ ರವೆ, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ದೊಡ್ಡ ಬೌಲ್ ಅನ್ನ ತಗೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದ್ರೆ ಚಿಕ್ಕ ಬೌಲ್ ಅನ್ನ ಬಳಸ್ಕೊಂಡ್ರೆ ಆಯ್ತು. ಇಲ್ಲಿ ಅಳತೆ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಹಿಟ್ಟುಗಳನ್ನ ಕರೆಕ್ಟ್ ಆಗಿ ಹಾಕೊಂಡ್ರೆ ಆಯ್ತು. ನಂತರ ಅದಕ್ಕೆ ಹಾಕುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೆಲ್ಲ ಅಂದಾಜಲ್ಲಿ ಹಾಕೊಂಡ್ರೆ ಆಗ್ತದೆ. ತುಂಬಾ ಅದ್ರದ್ದೇ ಪರಿಮಳ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯ್ತು ಅಷ್ಟೇ. ನಂತರ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಳ್ತಾ ಇದ್ದಾರೆ. ರೆಡ್ ಚಿಲ್ಲಿ ಸಾಸ್ ಕೂಡ ಆಪ್ಷನಲ್ ಅಂತೆ, ಸ್ವಲ್ಪ ಖಾರದ ಪುಡಿಯನ್ನ ಬೇಕಾದ್ರೆ ಹಾಕೊಳ್ಬಹುದು, ಸಾಸ್ ಇದ್ರೆ ಚೆನ್ನಾಗಾಗ್ತದೆ ಅಂತ ಹೇಳಿದ್ದಾರೆ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದಾರೆ. ನೀವು ಮನೆಯಲ್ಲಿ ಮಾಡೋದಾದ್ರೆ ಫ್ರೆಶ್ ಆಗಿರುವ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನ 1 ಇಂಚ್ ಆಗುವಷ್ಟು ಶುಂಠಿ, 1 8-10 ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಂಡ್ರು ಕೂಡ ಫ್ರೆಶ್ ಆಗಿ ಇರ್ತದೆ, ಹಾಗೆ ರುಚಿ ಕೂಡ ಚೆನ್ನಾಗಿ ಬರ್ತದೆ. ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಅವರು ಪ್ಯಾಕೆಟ್ ಅಲ್ಲಿ ಬಂದಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಬಳಸ್ತಾ ಇದ್ದಾರೆ. ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕೆಂಪು ಉಪ್ಪನ್ನ ಬಳಸ್ತಾ ಇದ್ದಾರೆ. ಉಪ್ಪಿನ ಬಣ್ಣ ಕೆಂಪಾಗಿದೆ, ನ್ಯಾಚುರಲ್ ಆಗಿರುವ ಉಪ್ಪು ಇದು. ನಂತರ ಸ್ವಲ್ಪ ಬೈಂಡಿಂಗಿಗೋಸ್ಕರ 1-2 ಹಿಡಿ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದಾರೆ, ಸ್ವಲ್ಪ ಅಂಟಿನ ಅಂಶ ಬರ್ತದೆ ಅಂತ. ಹಾಗೆ ಸ್ವಲ್ಪ ಫುಡ್ ಕಲರ್ ಅನ್ನ ಹಾಕ್ತಾ ಇದ್ದಾರೆ. ಇದು ಆಪ್ಷನಲ್, ನೀವು ಬೇಡ ಅಂದ್ರೆ ಮನೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇವರು ಸೇಲಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫುಡ್ ಕಲರ್ ಅನ್ನ ಬಳಸಿದ್ದಾರೆ. ನಂತರ ನೀರನ್ನ ಹಾಕೊಳ್ಬೇಕು, ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲಿಸ್ಬೇಕು. ಒಮ್ಮೆಲೆ ನೀರನ್ನ ಹಾಕೊಂಡು ಗಂಟುಗಳಾಗ್ತದೆ ಕಲಿಸುವಾಗ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಗಂಟುಗಳಿಲ್ಲದ ಹಾಗೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಹಿಟ್ಟಿನ ಹದ ಸ್ವಲ್ಪ ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು, ತುಂಬಾ ನೀರಾಗಿ ಕೂಡ ಇರಬಾರ್ದು, ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು. ಕಲಸಿ ಆದ ನಂತರ ಈ ರೀತಿ ಕಟ್ ಮಾಡಿಟ್ಟಿರುವ ಬೇಬಿ ಕಾರ್ನ್ ಅನ್ನ ಹಾಕಿದ್ದಾರೆ. ಇಲ್ಲಿ ಸಾಧಾರಣ ಒಂದು 4-5 kg ಆಗುವಷ್ಟು ಬೇಬಿ ಕಾರ್ನ್ ಅನ್ನ ಅವರು ಬಳಸಿ ಮಂಚೂರಿಯನ್ನ ಮಾಡ್ತಾ ಇದ್ದಾರೆ. ನಂತರ ಎಣ್ಣೆಯನ್ನ ಕಾಯಲಿಕ್ಕಿಟ್ಟು ಕಾದಿರುವ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಅದನ್ನ ಬಿಟ್ಕೊಳ್ಬೇಕು. ಇದನ್ನ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡು ಕೂಡ ಮಾಡ್ತಾರೆ. ನಿಮಗೆ ಅಂಟ್ತದೆ ಅಂತ ಇದ್ರೆ ಸ್ವಲ್ಪ ಡ್ರೈ ಆಗಿ ಕೂಡ ಕಲ್ಸ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಬೇಗನೆ ಆಗ್ತದೆ, ಈ ರೀತಿ ಕಲ್ಸುದು ಸುಲಭ, ಹಾಗಾಗಿ ಸ್ವಲ್ಪ ಹಿಟ್ಟನ್ನ ನೀರಾಗಿ ಕಲ್ಸ್ಕೊಂಡು ಅದರಲ್ಲಿ ಅದ್ದಿ ಬಿಡ್ತಾ ಇದ್ದಾರೆ. ಒಂದೊಂದನ್ನೇ ಅದ್ದಿ ಕೂಡ ಬಿಡ್ಬೋದು. ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಮಂಚೂರಿ ಕರ್ದಾದ ನಂತರ ಈರುಳ್ಳಿಯನ್ನ ಹಾಕಿದ್ದಾರೆ. ನಂತರ ಹಸಿಮೆಣಸು ಹಾಗೆ ಸ್ವಲ್ಪ ದೊಣ್ಣೆ ಮೆಣಸನ್ನ ಹಾಕಿದ್ದಾರೆ. ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಇದನ್ನ ಹುರ್ಕೊಳ್ತಾ ಇದ್ದಾರೆ. ಹುರಿಯುವಾಗ ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಟೊಮೆಟೊ ಸಾಸ್ ಅನ್ನ ಬಳಸ್ತಾ ಇಲ್ಲ, ಹಾಗೆ ವಿನಿಗರ್ ಅನ್ನ ಬಳಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪನ್ನ ಸೇರಿಸ್ಕೊಂಡಿದ್ದಾರೆ. ನಂತರ ಬಿಸಿ ಬಿಸಿಯಾಗಿರುವ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ನಂತರ 1 kg ಆಗುವಷ್ಟು ಟೊಮೆಟೊವನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಸೇರಿಸ್ಕೊಂಡಿದ್ದಾರೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಳ್ತಾ ಇದ್ದಾರೆ. ನೀವು ಮನೆಯಲ್ಲಿ ಮಾಡೋದಾದ್ರೆ ಮನೆಯಲ್ಲಿ ಜಜ್ಜಿರುವ ಶುಂಠಿ ಬೆಳ್ಳುಳ್ಳಿಯನ್ನ ಇದಕ್ಕೂ ಸೇರಿಸ್ಕೊಂಡ್ರೆ ಆಯ್ತು. ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಇದನ್ನ ಬೇಯಿಸ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿಯ ವಾಸನೆ ಹೋಗ್ಬೇಕು, ಹಾಗೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ಚೆನ್ನಾಗಿ ಹುರ್ಕೊಂಡಿದ್ದಾರೆ. ನಂತರ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಳ್ತಾ ಇದ್ದಾರೆ. ಖಾರಕ್ಕೆ ನೀವು ಎಷ್ಟು ಬೇಕು ಅಂತ ನೋಡ್ಕೊಂಡು ಸಾಸ್ ಅನ್ನ ಹಾಕೊಳ್ಬಹುದು. ರೆಡ್ ಚಿಲ್ಲಿ ಸಾಸ್ ಇದ್ರೆ ಚೆನ್ನಾಗಾಗ್ತದೆ, ಇಲ್ಲಾಂದ್ರೆ ಸ್ವಲ್ಪ ಖಾರದ ಪುಡಿಯನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಇಲ್ಲಾಂದ್ರೆ ರುಬ್ಬುವಾಗ ಮೆಣಸನ್ನ ನೆನೆಸಿಟ್ಟು ಸೇರಿಸ್ಕೊಂಡ್ರು ಕೂಡ ಆಗ್ತದೆ.
ನಂತರ ಖಾರ ಸ್ವಲ್ಪ ಕಡಿಮೆ ಅನಿಸಿದ್ರಿಂದ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದಾರೆ. ನಂತರ ಈಗಾಗಲೇ ಕರೆದಿಟ್ಟಿರುವ ಬೇಬಿ ಕಾರ್ನ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಿಮಗೆ ಸ್ಪ್ರಿಂಗ್ ಆನಿಯನ್ ಬೇಕಾದರೆ ಸೇರಿಸ್ಕೊಳ್ಬೋದು, ಚೆನ್ನಾಗಾಗ್ತದೆ. ಇವರು ಲೆಸ್ ಐಟಮನ್ನು ಬಳಸಿ ರುಚಿಯಾದ ಒಂದು ಮಂಚೂರಿಯನ್ನ ರೆಡಿ ಮಾಡಿದ್ದಾರೆ. ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಇವತ್ತಿನ ಈ ಬೇಬಿ ಕಾರ್ನ್ ಮಂಚೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.